ಹಾಯ್ ಫ್ರೆಂಡ್ಸ್, ಈ ದಿನ ಇಂಗ್ಲೆಂಡ್ ಮತ್ತು ಭಾರತ ಮಹಿಳಾ ಅಭ್ಯಾಸ ಪಂದ್ಯದಲ್ಲಿ ಕೇವಲ 5 ರನ್ಗಳ ರೋಚಕ ಸೋಲನ್ನು ಸೋಲ್ತಾರೆ. ಇವತ್ತು ಮಂದನ ಫೇಲ್ ಆಗ್ತಾರೆ. ರಿಚಾ ಘೋಷ್ ಅವರು ಅದ್ಭುತ ಬ್ಯಾಟಿಂಗ್, 36 ಬಾಲಲ್ಲಿ 68 ರನ್, ಏಕಾಂಗಿ ಹೋರಾಟ ಕೈಗೂಡಲಿಲ್ಲ. ಕೇವಲ 5 ರನ್ನಿಂದ ಶ್ರೇಯಾಂಕ ಪಾಟೀಲ್ ಬಾಲಿಂಗಲ್ಲಿ 2 ವಿಕೆಟ್ ಹೋಗಿದ್ದಾರೆ. ಇಂಗ್ಲೆಂಡ್ ಪರವಾಗಿ ಸ್ಕಿವರು ಮತ್ತು ಜೋನ್ಸ್ ಇಬ್ಬರು ಅರ್ಧಶತಕದ ಸಹಾಯದಿಂದ 171 ರನ್ಗೆ ಅವರು ಟಾರ್ಗೆಟ್ ನೀಡ್ತಾರೆ ಅಂತ ಹೇಳ್ತಾ, ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಬೆನ್ ಸ್ಟೋಕು ಇಂಗ್ಲೆಂಡ್ ಕ್ಯಾಪ್ಟನು ಅವರು ಫಸ್ಟ್ ಟೆಸ್ಟ್ ಮುಗಿದ ತಕ್ಷಣ ಕುಡಿದು ಕ್ಲಬ್ಬಲ್ಲಿ ಗಲಾಟೆ ಮಾಡಿದಾರಂತೆ. ಮುಂದೆ ನಾನು ಅಬ್ಸರ್ವ್ ಮಾಡಿದಂಗೆ ಫಾರಿನ್ ಪ್ಲೇಯರ್ ನೋಡಿ ಫ್ಲಿಂಟ್ ಆಫ್ ಆಯಿತು, ಕುಡಿದು ಗಲಾಟೆ ಮಾಡಿ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿರು. ಈಗ ಬೆನ್ ಸ್ಟೋಕು ಅಷ್ಟೇ ನಾಯಕತ್ವ ಮತ್ತು ಕ್ರಿಕೆಟ್ನಿಂದ ನಿವೃತ್ತಿ ಆಗ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದೇ ರೀತಿ ಆಂಡ್ರೂ ಸೈಮನ್ಸ್ ಅವರು ಏನಂತಂದರೆ ಅವರು ಕುಡಿದು ಗಾಡಿ ಓಡಿಸಿ ಜೀವ ಕಳ್ಕೊಂಡ್ರು. ನಾನು ಅಬ್ಸರ್ವ್ ಮಾಡಿದಂಗೆ ಈ ಇಂಗ್ಲೆಂಡ್ ಆಗಲಿ ಫಾರಿನ್ ಕ್ರಿಕೆಟರ್ಸು ಅಷ್ಟು ಜೀವನವನ್ನು ಲೈಫನ್ನು ಅಷ್ಟು ಈಸಿಯಾಗಿ ತೊಗೋತಾರೆ, ಸೀರಿಯಸ್ ಆಗಿ ತೊಗೋದಿಲ್ಲ. ಹೀಗಾಗಿ ಅವ್ರ ಕ್ರಿಕೆಟ್ ಜೀವನ ಅಂತ್ಯವಾಗುತ್ತೆ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ, ನಮ್ಮ ರಿಷಬ್ ಪಂತ್ ಅವರು 50 ಟೆಸ್ಟ್ ಆಡಿದ್ದಾರೆ. ವಿಕೆಟ್ ಕೀಪರ್ ಆದಂಥ ಭಾರತದಲ್ಲಿ 3ನೇ ಪ್ಲೇಯರ್ ಆಗ್ತಾರೆ ಅವರು. ಮೊದಲು MS ಧೋನಿ ಫಸ್ಟ್ ರ್ಯಾಂಕಲ್ಲಿದ್ದಾರೆ, ಅವ್ರು 90 ಟೆಸ್ಟ್ ಆಡಿದ್ದಾರೆ. ಈಸಿಯಾಗಿ ರಿಷಬ್ ಪಂತ್ ಅವರು ಧೋನಿ ಅವರ ದಾಖಲೆಯನ್ನು ಈಸಿಯಾಗಿ ಮುರಿದಾಕುವುದನ್ನು ವಿಚಾರವನ್ನು ತಮ್ಮೊಂದಿಗೆ ಹೇಳ್ತಾ, ನಾನು ಈ ದಿನದ ಕ್ರಿಕೆಟ್ನ ಮುಖ್ಯಾಂಶಗಳನ್ನು ಮುಗಿಸ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.